ಚಿಕ್ಕ ಹುಡುಗಿ ಶ್ರೀನಿವಾಸ ಸಾಗರ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕನ್ನಡ ರಾಜ್ಯೋತ್ಸವ ಆದ್ರಿಂದ ಎಲ್ಲರಿಗೂ ಕನ್ನಡ ಮಾತಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನವೆಂಬರ್ 1 ಎಲ್ಲರಿಗೂ ಗೌರ್ಮೆಂಟ್ ಹಾಲಿಡೇ. ಅದಕ್ಕೆ ನಾನು, ನನ್ನ ಫ್ರೆಂಡ್ಸು, ನಮ್ಮಪ್ಪ, ನಮ್ಮಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ಮೀಟಪ್ ಅನ್ನೋ ಥರ ಎಲ್ಲ ಈಚೆ ಹೋಗ್ತಾ ಇದ್ದೀವಿ. ಶ್ರೀನಿವಾಸ ಗಿರಿ ಫಾಲ್ಸು ಯಾವುದೋ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ಅಲ್ಲಿ ಹೋದ್ಮೇಲೆ ಕರೆಕ್ಟಾಗಿ ಹೆಸರು ಹೇಳ್ತೀನಿ ನಿಮಗೆ. ಸೊ ಇವಾಗ ಹೋಗೋಣ. ನಮ್ಮ ಜೊತೆ ನಿನ್ನೆ ಇದ್ರಲ್ಲ ನೇಹನೂ ಇದ್ದಾರೆ. ಹಾಯ್ ಗೈಸ್, ಬನ್ನಿ ಹೋಗೋಣ. ಬನ್ನಿ. ಪೋಸ್ ಕೊಡೋದೊಂದೇ ಅಲ್ಲ, ಮಾತಾಡಬೇಕು ಗೈಸ್. ಇವಳು ಮಾತಾಡಲ್ಲ ಗೈಸ್, ಬಟ್ ಫೈನ್, ವಿಲ್ ಗೋ. ನಾವು ಬಿಟ್ಬಿಟ್ಟು ಹೋಗೋರೆ, ನಾವು ವ್ಲಾಗ್ ಮಾಡಿಕೊಂಡು ಅವ್ರು ನಮ್ಮನ್ನ ಬಿಟ್ಟೋಗೋರು, ನೀವು ಬನ್ನಿ ನಾವು ಹೋಗಿರ್ತೀವಿ ಅಂತ. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ ಗೈಸ್, ಹೋಗೋಣ. ಪರವಾಗಿಲ್ಲ, ನಾವೆಲ್ಲ ಫಾಸ್ಟ್ ಇದ್ದೀವಿ, ಅವರೆಲ್ಲ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ನಾವೆಲ್ಲ ಫುಲ್ ಎಂಗೇಜ್ ಎನರ್ಜಿ. ಅವ್ರು ನಮಗೆ ವೆಯ್ಟ್ ಮಾಡಲೇಬೇಕು ಗೈಸ್, ಅಷ್ಟೇ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಗೈಸ್. ಹೊಸ ಎಂಟ್ರಿ ಗೈಸ್ ನಮ್ಮ ವ್ಲಾಗ್ಗೆ. ಪೂರ್ಣಿಮಾ ಅಂತ ಗೈಸ್. ಗೈಸ್ ಅನ್ನು ಸಾಕು. ಅನ್ನೋ ಹಾಯ್ ಗೈಸ್, ಹಾಯ್ ಅನ್ನೋ. ಇಲ್ಲಿ ನೋಡಿ ಗೈಸ್, ದೆವ್ವ ಥರ ಬಿಡ್ಕೊಂಡು ಅವಳೆ ನೇಲ್ಸ್ ಎಲ್ಲ. ಇಲ್ಲಿ ನೋಡಿ ಗೈಸ್, ಈ ಅಂತಲೇ ತೆಗಿಯಲೆ. ಇದು ಪೋಸ್ ಗೈಸ್ ಅಷ್ಟೇ, ಸುಮ್ಮನೆ ಮುಖ ಮುಚ್ಕೊಳ್ಳೋದ. ಯೂಟ್ಯೂಬಲ್ಲಿ ಪೋಸ್ ಕೊಡೋಕೆ ಹೋಯ್ತಾಳೆ, ಇಲ್ಲಿ ಸ್ಟೋರಿ ಆಗ್ತಾ ಇದೀವಿ ಅನ್ನೋ ಥರ. ಹೊಡೆದ್ಬಿಡಿ ಗೈಸ್ ಎಲ್ಲ ಸೇರ್ಕೊಂಡು ಇವಳಿಗೆ. ಫ್ರೀ ಬಸ್ ಪ್ರಭಾವ ಗೈಸ್. ಹೋಗ್ಬೇಕು, ನಿಂತ್ಕೊಂಡು ಹೋಗ್ಬೇಕು ಅಷ್ಟೇ ಗೈಸ್. ಇವಾಗ ಎಲ್ಲ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಆಗಿದ್ದೀವಿ ಗೈಸ್. ಇವಾಗ ಯಾರ್ಯಾರೆಲ್ಲ ಬಂದ ತೋರಿಸ್ತೀನಿ. ನಮ್ಮಮ್ಮ ಗೈಸ್, ನಮ್ಮ ಪಪ್ಪ ಗೈಸ್ ಆ ಕಡೆ ನೋಡ್ತಾರೆ. ಅಪ್ಪ ಹಾಯ್. ಹಾಯ್ ಆಂಟಿ. ಹಾಯ್ ಪೂರ್ಣಿಮಾ. ಹಾಯ್ ನೇಹ. ಹಾಯ್ ಮಂಜಾ. ಹಾಯ್ ಮಾಡಿ ಮಂಜಾ. ಹಾಯ್ ಲಕ್ಷ್ಮಿ. ಹಾಯ್. ನನ್ನ ಫ್ರೆಂಡ್ಸ್ ಅನ್ನಲ್ಲ ಗೈಸ್, ಯಾರು ದೊಡ್ಡ ಫ್ರೆಂಡ್ಸ್ ಇಲ್ಲ, ಎಲ್ಲ ಚಿಕ್ಕ ಪುಟಾಣಿ ಫ್ರೆಂಡ್ಸ್ ಗೈಸ್. ಇವಳೊಬ್ಳೆ ದೊಡ್ಡ ಫ್ರೆಂಡ್ಸ್. ಬೇರೆಯವರಿಗೆಲ್ಲ ಪುಟಾಣಿ ಹೇಳೋದು, ಇವಳು ಎಷ್ಟು ಪುಟಾಣಿ ಇದ್ದಾಳೆ ನೋಡಿ. ನೋಡಿ ಎಷ್ಟು ಪುಟಾಣಿ ಹುಡುಗಿ, ಚಿಕ್ಕ ಹುಡುಗಿ. ಕೀರ್ತಿ ಫುಲ್ ದೊಡ್ಡ ಗೈಸ್. ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಲೈಕ್ ಒಬ್ಬರನ್ನ ಫುಲ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕು ಗೈಸ್, ಸಪ್ರೇಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕಂತ ಇವ್ರನ್ನ. ಹಾಯ್ ಮಾಡಕ್ಕ. ಇವು ನನ್ನ ಫೇವ್ರೇಟ್ ಅಕ್ಕನವರು. ಹಾಯ್ ಹಾಯ್. ಇವರು ಬರ್ತಿದ್ದಾರೆ. ಇವ್ರು ಇವಾಗ ಚಿಕ್ಕಬಳ್ಳಾಪುರದಿಂದ ಜಾಯ್ನ್ ಆಯ್ತು ನಮ್ಮ ಜೊತೆ. ಹಾಯ್. ನಮ್ಮ ವ್ಲಾಗ್ ನೋಡ್ತವ್ರೆ ಗೈಸ್. ಎಲ್ಲ ಒಂದು ಕನೆಕ್ಷನ್ ಗೈಸ್. ಅದು ಶ್ರೀನಿವಾಸ ಗಿರಿ ಅಲ್ಲ, ಶ್ರೀನಿವಾಸ ಏನಕ್ಕ ಏನು ಶ್ರೀನಿವಾಸ. ಶ್ರೀನಿವಾಸ ಸಾಗರ ಅಂತ ಗೈಸ್, ಶ್ರೀನಿವಾಸ ಗಿರಿ ಅಲ್ಲ. ಒಂದು ಸ್ಮಾಲ್ ಕರೆಕ್ಷನ್. ಇವಾಗ ಎಲ್ಲ ಆಟೋದಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟಿದ್ದೀವಿ ಗೈಸ್. ಅಲ್ಲಿ ಜನ ಸಾಗರ ನೋಡ್ಬಿಟ್ಟು ನಮಗೆ ಆ ಹುಡುಗಿ ಅರ್ಥವಿಲ್ಲ ನನಗೆ. ಬರೀ ಇಂಥದೆಯ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಎಲ್ಲರೂ ಇನ್ನೂ ಆಟ ಆಡ್ತಿದ್ದಾರೆ ಅಲ್ಲಿ. ನಾವೆಲ್ಲ ಆಟ ಎಲ್ಲ ಮುಗಿಸ್ಕೊಂಡು ಹೊಟ್ಟೆಗೆ ನೀರೆಲ್ಲ ಸ್ನಾನ ಮಾಡಿ ಬಂದಿರ್ತೀವಲ್ಲ, ಸ್ನಾನ ಎಲ್ಲ ಮಾಡಿಲ್ಲ, ಜಸ್ಟ್ ಆಟ ಆಡ್ಕೊಂಡು ಬಂದಿದ್ದು. ಹೊಟ್ಟೆ ಫುಲ್ ಹಸಿತಾಯಿತ್ತು. ಎಲ್ಲ ಊಟ ಚೆನ್ನಾಗಿ ತಿಂದ್ವಿ. ಅದು ವ್ಲಾಗ್ ಮಾಡೋದು ಮರ್ತೋಯ್ತು, ಬಟ್ ಸ್ಟಿಲ್ ಚೆನ್ನಾಗಿತ್ತು ಗೈಸ್. ಸೀರಿಯಸ್ಲಿ ಎಲ್ಲರೂ ಬಂದು ವಿಸಿಟ್ ಮಾಡಿ. ಫುಲ್ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಬಟ್ ಇನ್ನೂ ಡೆವಲಪ್ ಆಗಿಲ್ಲ. ಬಟ್ ಸ್ಟಿಲ್ ಎಂಜಾಯ್ ಮಾಡೋರಿಗೆ ಈ ಜಾಗ ಚೆನ್ನಾಗಿದೆ. ಬಟ್ ಇನ್ನೂ ಫೆಸಿಲಿಟೀಸ್ ಎಲ್ಲ ಏನೂ ಚೆನ್ನಾಗಿ ಡೆವಲಪ್ ಆಗಿಲ್ಲ. ಸೊ ಇವಾಗ ನೆಂದಿರೋ ಬಟ್ಟೆಲ್ಲ ನಾವು ಬೆಂಗಳೂರಿಗೂ ವಾಪಸ್ ಬರಬೇಕು. ಇಲ್ಲ ಗೈಸ್, ಬಿಸಿಲೇ ಇರುತ್ತೆ, ಬಿಸಿಲಲ್ಲಿ ಒಣಗೋಗ್ಬಿಡುತ್ತೆ. ಬಟ್ ಸ್ಟಿಲ್ ಅಲ್ಲಿಂದೆಲ್ಲ ಬಟ್ಟೆ ಬರುತ್ತೆ, ಬಟ್ಟೆಗಳು ಬೆಟ್ಟ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾಳೆ ನಮ್ಗೆ ಎಕ್ಸಾಮ್ ಇದೆ.
ಆಯ್ತಾ. ಎಕ್ಸಾಮ್ ಇಟ್ಕೊಂಡು ಯಾವ ಥರ ಆಟ ಆಡ್ತಾ ಇದೀವಿ ಅಂದರೆ ಅದ್ರಲ್ಲಿ ಬೇರೆ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಬೇರೆ ಪ್ಲಾನ್ ಮಾಡ್ತಾ ಇದ್ದೀವಿ. 10 ಗಂಟೆ ಆಗುತ್ತೆ ಬೆಂಗಳೂರಿಗೆ ಹೋಗೋದು. ಅದು ಏನು ಓದ್ತೀವೋ ಏನು ಬರಿತೀವೋ ಒಂದು ಗೊತ್ತಿಲ್ಲ. ಎಷ್ಟು ಒಳ್ಳೆ ಫ್ರೆಂಡು ನೋಡಿ ಗೈಸ್, ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಕಮಾನ್ ನೇಹಾ, ಕಮಾನ್. ಇಂಡು ಶ್ರೇಯಾ, ಊಟ ಮಾಡ್ದಾ? ಏನ್ ತಿಂದೆ? ಜೋರಾಗಿ ಮಾತಾಡ್ಬೇಕು, ಕೇಳ್ಸಲ್ಲ. ಪಲಾವ್ ಮತ್ತೆ ಮೊಸರನ್ನ ತಿಂದ. ಹೆಂಗಿತ್ತು ಜಾಗ? ಚಂದ ಇತ್ತಾ? ಆಟ ಆಡ್ದ? ಗೈಸ್ ಇಲ್ಲಿ ಯಾವುದೋ ಒಂದು ಏನು ಫಾಲ್ಸ್ ಹೆಸರು ಅಕ್ಕ? ಫಾಲ್ಸ್ ಶ್ರೀನಿವಾಸ್ ಸಾಗರ್ ಅಂತೆ ಗೈಸ್. ಆ ಫಾಲ್ಸಿಗೆ ಬಂದ್ಬಿಟ್ಟು ಆರ್ಕೆಸ್ಟ್ರಾ ಮಾಡೋಕ್ಕೆ ರೆಡಿ ಇದ್ದಾರೆ ನಮ್ಮ ನೇಹಾ ಮತ್ತು ನಮ್ಮ ಶೈಲಜಾ ಅವರು. ಪ್ಲೀಸ್ ಪರ್ಫಾರ್ಮೆನ್ಸಸ್ ಗೈಸ್ ಎಲ್ಲರೂ ಪ್ರೋತ್ಸಾಹಿಸಿ. ಸ್ಟಾರ್ಟ್, ಕಮಾನ್ ನೇಹಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ನೀರಲ್ಲಿ ಮೀನು ಹಿಡಿತವ್ರೆ ಗೈಸ್. ಸೈಕ್ ಅಲ್ಲಿ ಬಾಟ್ಲೆಲ್ಲ ಹಾಕೊಂಡು ಇಟ್ಟಿದ್ದಾರೆ ಆಲ್ರೆಡಿ. ಸಾಕಕ್ಕೆ ಮನೆಗೆ ತಗೊಂಡೋಗ್ತವ್ರೆ. ಏನು ಚೆನ್ನಾಗಿ ಮೀನು ಹಿಡಿತವ್ರೆ ಅಪ್ಪ. ತಲೆ ಗೈಸ್, ತಲೆ ಉಪಯೋಗಿಸವ್ರೆ ಸೀರಿಯಸ್ಲಿ. ಅಯ್ಯಪ್ಪ ದೇವ್ರೇ, ನನ್ನ ಶೂಸ್ ನೆಂದೋಯ್ತು. ಎಷ್ಟು ಮಿಸ್ಸು ಗೈಸ್, ಯಪ್ಪ ದೇವ್ರೆ. ಏನು ಕ್ರೇಜಿಯಾಗಿ ಎಂಜಾಯ್ ಮಾಡ್ತವ್ರೆ ಅಂದರೆ ಗೈಸ್ ಇವರೆಲ್ಲ. ಅಪ್ಪ ದೇವ್ರೆ. ನೇಹಾ ನೇಹಾ ಅಬ್ಬಬ್ಬಬ್ಬ ಲ್ಯಾಟ್ರಿ. ತಂದಾನಿ ತಾನು ತಂದಾನೆ ತಾನೇ ತಾನೇ ದೆವ್ವ ಬಂತು, ದೆವ್ವ ನನ್ನ ಬಿಟ್ಟು ತಿಂತೈತೆ ಗೈಸ್ ಇವಾಗ. ಹೊಟ್ಟೆ ನೋವು ಬರಲಿ ನಿನಗೆ. ಎಲ್ಲರೂ ರೆಡಿ ಆಗೋದು ಏನೇ ಅಂತೆ ನೋಡಿ ಗೈಸ್, ಮರ್ಯಾದೆನೇ ಕೊಡಲ್ಲ ನಾನು ಇವಾಗ. ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಆದರೆ ಫೋಟೋ ತಕ್ಕೊಳ್ಳೋಣ ಅಂದರೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ. ಎಲ್ಲ ಪಾದಯಾತ್ರೆ ಮಾಡ್ತಾರೆ ಗೈಸ್, ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಆಟೋ ಇಲ್ಲ ಗೈಸ್. ಸೊ ಎಲ್ಲ ಪಾದಯಾತ್ರೆ. ಇವಕ್ಕ ಬರ್ತಾನೆ ಮುಖ ಮುಚ್ಕೊಂಡ್ಬಿಡ್ತು. ಈಶಾ ಫೌಂಡೇಶನ್ಗೆ ಹೋಗಿಲ್ಲ ಅಂತ ಎಷ್ಟು ರಿಗ್ರೆಟ್ ಆಗೈತೆ ಅಂದರೆ, ಬಟ್ ನೆಕ್ಸ್ಟು ನಮ್ಮ ಸೆಮ್ ಎಕ್ಸಾಮ್ಸ್ ಆದಮೇಲೆ ಪಕ್ಕ ಹೋಗ್ತೀವಿ ಗೈಸ್ ಫಾರ್ ಶ್ಯೂರ್. ಯಾವಾಗಲೂ ಇದೇ ಥರ ವ್ಯೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್ ನೋಡೋಕ್ಕೆ. ಕ್ರೇಜಿಯಾಗಿದೆ ಗೈಸ್ ಸೀರಿಯಸ್ಲಿ. ಒನ್ ಡೇ ಟ್ರಿಪ್ ಅಂತೂ ಸಕ್ಕದಾಗಿತ್ತು ಗೈಸ್. ನೆಕ್ಸ್ಟ್ ಲೆವೆಲಾಗಿ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲ. ಎಲ್ಲರೂ ಹೋಗ್ಬೇಕಂತ ರೆಕಮೆಂಡ್ ಮಾಡ್ತೀನಿ ನಾನು. ಸಕ್ಕದಾಗಿತ್ತು ಶ್ರೀನಿವಾಸ್ ಸಾಗರ ಮಾತ್ರ. ಬಟ್ ಇನ್ನೊಂದು ಏನು ಖುಷಿ ಆಯಿತು, ಕನ್ನಡ ರಾಜ್ಯೋತ್ಸವ ದಿನ ನಾವು ಈಚೆ ಹೋಗಿದ್ದಂದರೆ ಎಲ್ಲ ಆಟೋಗಳಲ್ಲೂ ಕನ್ನಡ ಬಾವುಟಗಳನ್ನ ಹಾರಿಸ್ಕೊಂಡು ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಗೈಸ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಥರ ಇತ್ತು. ಎಲ್ಲ ಸಕ್ಕದಾಗಿತ್ತು. ಬಸ್ ಅಂತೂ ಏನು ಸಕ್ಕದಾಗಿ ಡೆಕೋರೇಟ್ ಮಾಡಿದರು ಅಂದರೆ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ನಮ್ಮ ವ್ಲಾಗ್ಸ್. meet you in next vlog. Ta-ta, bye bye.